ಹಲೋ ಎವ್ರಿವನ್, ವೆಲ್ಕಮ್ ಟು ಕನ್ನಡ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 25ನೇ ಪ್ರಶ್ನೆ. ಕ್ರಿಯೆ ಮತ್ತು ಪ್ರತಿಕ್ರಿಯಾ ಬಲಗಳು ಸಮ ಪ್ರಮಾಣದಲ್ಲಿ ಇದ್ದಾಗ. ಕ್ರಿಯಾಬಲ ಮತ್ತೆ ಪ್ರತಿಕ್ರಿಯಾ ಬಲ ಎರಡು ಸಮ ಪ್ರಮಾಣದಲ್ಲಿದ್ದಾಗ ಸರಿ. ವೇಗೋತ್ಕರ್ಷದ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ ಇವರು. ಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುತ್ತದೆ, ಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುವುದಿಲ್ಲ, ಸಮ ಮತ್ತು ಅಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುತ್ತದೆ, ಸಮ ಮತ್ತು ಅಥವಾ ಅಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುತ್ತದೆ. ನೋಡಿ, ಈಗ ಕ್ರಿಯಾಬಲ ಮತ್ತೆ ಪ್ರತಿಕ್ರಿಯಾ ಬಲ F1 F2 ಅಂತ ಇಟ್ಕೊಳ್ಳೋಣ. ಸಮ ಪ್ರಮಾಣದಲ್ಲಿದ್ದಾಗ F1 = F2 ಅಂತ ಹೇಳ್ತಿದ್ದಾರೆ. ಕ್ರಿಯೆ ಮತ್ತೆ ಪ್ರತಿಕ್ರಿಯಾ ಬಲಗಳು ಸಮ ಪ್ರಮಾಣದಲ್ಲಿದೆ ಅಂದ್ರೆ F1 = F2 ಇದೆ. ಹಾಗಿದ್ರೆ ಸಮ ಪ್ರಮಾಣದ ವೇಗೋತ್ಕರ್ಷವನ್ನ ಉಂಟು ಮಾಡ್ತದ. ಈಗ ನಾವೇನ್ ಬರಿತೀವಿ, F = ma ಅಂತ ಬರಿತೀವಿ ಸೂತ್ರದಲ್ಲಿ. ಒಂದ್ ವೇಳೆ F1 = m1a1 ಅಂತ ಬರಿತೀನಿ, F2 = m2a2 ಅಂತ ಬರಿತೀನಿ. ಈಗ ಒಂದ್ ವೇಳೆ ಇವೆರಡರ ದ್ರವ್ಯರಾಶಿ ಏನಿದೆ ಅದು ಸಮವಾಗಿದ್ರೆ ಆ ಟೈಮಲ್ಲಿ ವೇಗೋತ್ಕರ್ಷ ಏನಾಗಿರುತ್ತದೆ, ಸಮವಾಗಿರ್ತದೆ. ಆದ್ರೆ ಇಲ್ಲಿ ದ್ರವ್ಯರಾಶಿಯ ಬಗ್ಗೆ ಅವರು ಏನು ಅವೆರಡು ಸಮ ಅಂತ ಕೊಟ್ಟಿಲ್ಲ. ಹಾಗಾಗಿ ದ್ರವ್ಯರಾಶಿ m1 ಮತ್ತೆ m2 ಬೇರೆ ಬೇರೆ ಆಗಿದೆ. ದ್ರವ್ಯರಾಶಿ ಬೇರೆ ಬೇರೆ ಆಗಿದ್ದಾಗ ವೇಗೋತ್ಕರ್ಷ ಸಮಾನಾಗಿರಬೇಕು ಅಂತ ಇಲ್ಲ. ಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುವುದಿಲ್ಲ. ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಎ ಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುತ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಹಾಗಾಗಿ ತಪ್ಪು. ಆಪ್ಷನ್ ಸಿ ಸಮ ಮತ್ತು ಅಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುತ್ತದೆ, ಇಲ್ಲ, ಇದು ಸರಿಯಾದ ಹೇಳಿಕೆ ಆಗೋದಿಲ್ಲ. ಆಪ್ಷನ್ ಡಿ ಸಮ ಅಥವಾ ಅಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುತ್ತದೆ, ತಪ್ಪು. ಬಿ ಸಮ ಪ್ರಮಾಣದ ವೇಗೋತ್ಕರ್ಷ ಉಂಟು ಮಾಡುವುದಿಲ್ಲ, ಏಕೆಂದ್ರೆ ಮಾಸ್ ದ್ರವ್ಯರಾಶಿ ಬೇರೆ ಬೇರೆ ಆಗೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು.